ಸ್ನೇಹಿತರೆ, ವಿವೋ ಫೋನ್ನಲ್ಲಿ ನಾವು ಇವತ್ತು ಆಲ್ವೇಸ್ ಆನ್ ಡಿಸ್ಪ್ಲೇನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ವಿವೋನ ಯಾವುದೇ ಫೋನ್ ಇರ್ಬೋದು, ಸೇಮ್ ಸೆಟ್ಟಿಂಗ್ ಇರುತ್ತೆ. ಆಲ್ವೇಸ್ ಆನ್ ಡಿಸ್ಪ್ಲೇ ಅಂದರೆ ಏನಂತ ನಾನು ಮೊದಲು ಹೇಳ್ತೀನಿ. ಆಲ್ವೇಸ್ ಆನ್ ಡಿಸ್ಪ್ಲೇ ಅಂದರೆ ನೀವು ಫೋನನ್ನು ನೀವು ಏನಾದರೂ ಅದರ ಟೈಮ್ ನೋಡಬೇಕು ಅಂದರೆ, ಅಥವಾ ಅದರಲ್ಲಿ ಚಾರ್ಜ್ ಎಷ್ಟು ಪರ್ಸೆಂಟ್ ಇದೆ ಅಂತ ನೋಡಬೇಕು ಅಂದರೆ, ಅಥವಾ ಡೇಟನ್ನು ನೋಡಬೇಕು ಅಂದರೆ, ಇವತ್ತಿನ ಡೇಟ್ ಏನಿದೆ ಅಂತ ನೋಡಬೇಕು ಅಂದರೆ, ನೀವು ಫೋನ್ನ ಒಂದು ಲಾಕ್ ಬಟನ್ ಏನಿರುತ್ತೆ ಪ್ರೆಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀವು ಫೋನ್ನ ಈ ರೀತಿ ಮೇಲ್ಗಡೆ ಮೂವ್ ಮಾಡಿದರೆ ಸಾಕು, ಅದು ನಿಮಗೆ ಸಂಪೂರ್ಣವಾಗಿ ಡಿಸ್ಪ್ಲೇನಲ್ಲಿ ತೋರಿಸುತ್ತೆ. ಆ ರೀತಿ ನಾವು ಆಕ್ಟಿವೇಟ್ ಮಾಡೋದು ಹೇಗೆ ಅಂತ, ಅಥವಾ ನೀವು ಎಲ್ಲಾದರೂ ಫೋನ್ನ ಇಟ್ಟಿದ್ರೆ ಅಲ್ಲಿಂದನೇ ನೀವು ಆ ಫೋನ್ ಮುಟ್ಟುವಂಥ ಅವಶ್ಯಕತೆನೂ ಇಲ್ಲ, ನೀವು ಅಲ್ಲಿಂದನೇ ಟೈಮಿಂಗ್ ನೋಡ್ಬೋದು. ಯಾಕೆಂದರೆ ಕಂಟಿನ್ಯೂ ಟೈಮ್ ಅನ್ನೋದು ಅಲ್ಲಿ ರನ್ ತೋರಿಸ್ತಾ ಇರುತ್ತೆ ಡಿಸ್ಪ್ಲೇನಲ್ಲಿ. ಅದಕ್ಕೆ ಯಾವುದೇ ರೀತಿಯಲ್ಲಿ ಜಾಸ್ತಿ ಚಾರ್ಜ್ ಕನ್ಸಂಪ್ಷನ್ ಆಗೋದಿಲ್ಲ. ಆ ಒಂದು ಆಲ್ವೇಸ್ ಆನ್ ಡಿಸ್ಪ್ಲೇನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಮೊದಲು ಸೆಟ್ಟಿಂಗ್ಸ್ನ ಓಪನ್ ಮಾಡ್ಕೊಳ್ಳೋಣ. ವಿವೋನ ಯಾವುದೇ ಫೋನ್ ಇರ್ಬೋದು, ಸೆಟ್ಟಿಂಗ್ಸ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ಸೆಟ್ಟಿಂಗ್ಸ್ನಲ್ಲಿ ಯಾವ ರೀತಿ ಯಾವ್ಯಾವ ಆಪ್ಷನ್ನ ನಾವು ಚೂಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ನಂತರದಲ್ಲಿ ಇಲ್ಲಿ ಲಾಕ್ ಸ್ಕ್ರೀನ್ ಆ್ಯಂಡ್ ವಾಲ್ಪೇಪರ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಸೆಟ್ಟಿಂಗ್ಸ್ನಲ್ಲಿ ಲಾಕ್ ಸ್ಕ್ರೀನ್ ಆ್ಯಂಡ್ ವಾಲ್ಪೇಪರ್ ಅಂತ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ. ಇದರಲ್ಲಿ ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ಕಡೆಗೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಆನ್ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಆಫ್ ಇರುತ್ತೆ. ನಿಮ್ಮ ಫೋನಲ್ಲಿ ಆನ್ ಇಲ್ಲ ಅಂದರೆ ಈ ಒಂದು ಬಟನ್ನ ಮೊದಲು ಆನ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ ರೀತಿ ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ಟೈಲ್ ಅಂದರೆ ನಿಮ್ಗೆ ಯಾವ ರೀತಿ ವಾಚಲ್ಲಿ ತೋರಿಸ್ಬೇಕು ಅಂದರೆ ಕ್ಲಾಕ್ ಸ್ಟೈಲ್ ಯಾವ ರೀತಿ ಬೇಕು ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬದಲಾವಣೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಬೇಕಾ, ಅಥವಾ ನಿಮ್ಮ ಡಿಸ್ಪ್ಲೇ ಮೇಲೆ ಈ ರೀತಿ ಒಂದು ಕ್ಲಾಕ್ ಬೇಕಾ, ಅಥವಾ ಇಲ್ಲಿ ಕೆಲವೊಂದಿಷ್ಟು ವಾಚ್ಗಳು ಇರುತ್ತೆ, ಅವುಗಳಿಂದ ನೀವು ಸೆಲೆಕ್ಟ್ ಮಾಡ್ಕೊಂಡು ನೋಡ್ಬೋದು. ಈ ರೀತಿ ನಿಮಗೆ ಕ್ಲಾಕ್ ಬೇಕು ಅಂದರೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬಹುದು. ನಾನು ಸದ್ಯಕ್ಕೆ ಯಾವುದಾದ್ರೂ ಒಂದು ಕ್ಲಾಕ್ನ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಹಲವಾರು ರೀತಿಯ ಕ್ಲಾಕ್ಗಳು ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನಾನು ಒಂದು ಯಾವುದಾದ್ರೂ ಒಂದು ಕ್ಲಾಕ್ನ ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಇದೆ. ಬೇರೆ ಬೇರೆ ರೀತಿಯ ಒಂದು ಕ್ಲಾಕ್ಗಳು ನೋಡೋದಕ್ಕೆ ಸಿಗುತ್ತೆ. ನೋಡಿ, ಈ ರೀತಿ ಒಂದು ಕ್ಲಾಕ್ನ ನಾನು ಸೆಟ್ ಮಾಡಿಬಿಟ್ಟು ಅಪ್ಲೈ ಅಂತ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು, ನನ್ನ ಒಂದು ಕ್ಲಾಕ್ ಅನ್ನೋದು ಅಪ್ಲೈ ಆಗಿದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಮೋಡ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಆ ಒಂದು ಡಿಸ್ಪ್ಲೇ ಮೋಡ್ ಅಂದರೆ ಏನು ಅಂತ ಹೇಳ್ತೀನಿ. ಡಿಸ್ಪ್ಲೇ ಮೋಡ್ ಅಂದರೆ ನೀವು ಯಾವ ರೀತಿ ಒಂದು ಟೈಮಿಂಗ್ ತೋರಿಸ್ಬೇಕು ಅಂತ ಕೇಳ್ತಾ ಇದೆ. ಅಂದರೆ ಇಲ್ಲಿ ನೀವು ಸ್ವಲ್ಪ ಫೋನನ್ನು ಸ್ವಲ್ಪ ಅಲಗಾಡಿದ ನಂತರದಲ್ಲಿ ಟೈಮಿಂಗ್ ತೋರಿಸ್ಬೇಕಾ, ಅಥವಾ ಶೆಡ್ಯೂಲ್ ಅಂದರೆ ಶೆಡ್ಯೂಲ್ ಮೂಲಕ ಅಲ್ಲಿ ಟೈಮ್ ತೋರಿಸ್ಬೇಕಾ, ಅಥವಾ ಡಿಸ್ಪ್ಲೇ ಆಲ್ ಡೇ ಅಂದರೆ ಯಾವಾಗಲೂ ಬೇಕಾದರೂ ಒಂದು ಟೈಮಿಂಗ್ ಆ ರೀತಿ ತೋರಿಸ್ಬೇಕಂತ ಕೇಳ್ತಾ ಇದೆ. ಇಲ್ಲಿ ಮೂವ್ ದ ಫೋನ್ ಸ್ಲೈಟ್ಲಿ ಅಂದರೆ ನೀವು ಸ್ವಲ್ಪ ಫೋನನ್ನು ಸ್ವಲ್ಪ ಅಲಗಾಡಿಸಿದ್ರೆ ನಾನು ಅವಾಗ ಟೈಮಿಂಗ್ ತೋರಿಸೋ ಹಾಗೇನೂ ಸೆಟ್ ಮಾಡ್ಕೋಬೋದು. ನಾನು ಅದನ್ನು ಸೆಟ್ ಮಾಡಿದ್ದೀನಿ. ಆಲ್ ಡೇ ಅಂತ ಸೆಟ್ ಮಾಡಿದ್ರು ನೋ ಪ್ರಾಬ್ಲಮ್, ನಿಮಗೆ ಯಾವಾಗ ಬೇಕಾದರೂ ಟೈಮಿಂಗ್ ತೋರಿಸ್ತಾ ಇರುತ್ತೆ. ನಂತರದಲ್ಲಿ ಈ ರೀತಿ ನಾವು ಅಲ್ಲಿ ಒಂದು ನಮ್ಮ ಒಂದು ಆಲ್ವೇಸ್ ಆನ್ ಡಿಸ್ಪ್ಲೇನ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.